ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಹೇಳ್ತಿದ್ದೇನೆ. ಕೇಳೋದಿಕ್ಕೆ ರೆಡಿ ಇದ್ದೀರಾ? ಕೇಳ್ತೀರಾ ನಾನು ಹೇಳೋದು? ಬನ್ನಿ. ಯಾವ್ದಂದ್ರೆ ಲಾರ್ಜರ್ ನಂಬರ್ 9 + 1 = 10 ಮತ್ತೆ 99 + 1 = 100. 999 + 1 = 1000. ಈ ತರ ಪ್ಯಾಟರ್ನ್ಸ್ ನ ಹೇಳಿದ್ದೆ ನಾನು ನಿನ್ನೆ. ನಿನ್ನೆ ಈ ತರ ಪ್ಯಾಟರ್ನ್ಸ್ ಹೇಳಿದ್ದೆ ಅಲ್ಲ. ಸೊ ಇವೆಲ್ಲವೂ ಏನಿದಾವೆ ಅಂದ್ರೆ ಇವೆಲ್ಲವೂ ಸ್ಮಾಲೆಸ್ಟ್ ನಂಬರ್ಸ್ ಇದಾವೆ. ಏನು? ಸ್ಮಾಲೆಸ್ಟ್ ನಂಬರ್ಸ್. 2 ಡಿಜಿಟ್ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಇದು, 3 ಡಿಜಿಟ್ ಅಲ್ಲಿ ಇದು, 4 ಡಿಜಿಟ್ ಅಲ್ಲಿ ಇದು. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಸ್ಮಾಲೆಸ್ಟ್ ನಂಬರ್ಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಲಾರ್ಜರ್ ನಂಬರ್ ಬಗ್ಗೆ ಹೇಳ್ತಿದ್ದೇನೆ. ಸ್ಮಾಲೆಸ್ಟ್ ನಂಬರ್ ಬರೆಯುವಾಗ ಈ ತರ ನಾವು ಪ್ಯಾಟರ್ನ್ಸ್ ನ ಬರ್ದಿದ್ವಿ. ಈಗ ಲಾರ್ಜರ್ ನಂಬರ್ ಬರೆಯುವಾಗ ಹೀಗೆ ಪ್ಯಾಟರ್ನ್ಸ್ ಇದೆ. ಹೇಗಿದೆ? ಹೀಗೆ ಸಿಂಗಲ್ ಡಿಜಿಟ್ ಅಲ್ಲಿ 9 ಬರ್ತದೆ. ಸೊ ಅವು ಪ್ಯಾಟರ್ನ್ಸ್ ನ 999 999 9999 ಇವೆಲ್ಲ ಗ್ರೇಟೆಸ್ಟ್ ನಂಬರ್ಸ್ ಇದಾವೆ. ಅವು ಪ್ಯಾಟರ್ನ್ಸ್ ನ ಈ ತರ ಬರೀತಾರೆ. ತಗೊಳ್ಳಿ. ನಿನ್ನೆ ಕ್ಲಾಸ್ ಅಲ್ಲಿ ಸ್ಮಾಲೆಸ್ಟ್ ಪ್ಯಾಟರ್ನ್ಸ್ ನ ಹೇಳಿದ್ದೆ. ಇವತ್ತಿನ ಕ್ಲಾಸ್ ಅಲ್ಲಿ ಲಾರ್ಜೆಸ್ಟ್ ನಂಬರ್ಸ್ ಪ್ಯಾಟರ್ನ್ಸ್ ನ ನೋಡೋಣ. ಲಾರ್ಜೆಸ್ಟ್ ನಂಬರ್ ಪ್ಯಾಟರ್ನ್ ಹೇಗೆ ಬರ್ತದೆ ಅಂದ್ರೆ 10 - 1 ಅಂತ ಕೊಟ್ಟಿದ್ದಾರೆ ಅಲ್ಲಿ. 10 - 1 ಏನಾಗ್ತದೆ ಹೇಳಿ? ರೈಟ್, 9. ಇದು 10 ಇದೆ, ಅದರಲ್ಲಿ 1 ಮೈನಸ್ ಮಾಡಿದ್ರೆ 9 ಆಗ್ತದೆ. ಸೊ 100. ನೆಕ್ಸ್ಟ್ ಏನಿದೆ? 100 - 1 ಏನಾಗ್ತದೆ? 99. 1000 - 1 that is 999. Then 10,000. 10,000 - 1 that is 9,999. 1 lakh - 1 that is 99,999. Then 10 lakh - 1 that is 9,99,999. ಮತ್ತೆ 1 crore - 1. 1 crore ಅಲ್ಲಿ 1 ತೆಗೆದ್ರೆ ಎಷ್ಟಾಗ್ತದೆ? 99,99,999. ಇದಿಷ್ಟು ನಂಬರ್ಸ್. 1 crore ಆಯ್ತು. ಅದಾದ್ಮೇಲೆ 10 crore. 10 crore ಅಲ್ಲಿ 1 ತೆಗೆದ್ರೆ 9,99,99,999. ಇದಿಷ್ಟು ಲಾರ್ಜೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್ದು ಪ್ಯಾಟರ್ನ್ಸ್ ಹೀಗೆ ಬರ್ತದೆ. ಸ್ಮಾಲೆಸ್ಟ್ ನಂಬರ್ದು 9 + 1 = 10. 99 + 1 = 100. 999 + 1 = 100 and so on. ಆ ತರ ಪ್ಯಾಟರ್ನ್ ಬರೋದು ಸ್ಮಾಲೆಸ್ಟ್ ನಂಬರ್ಸ್ಗೆ.
ಲಾರ್ಜೆಸ್ಟ್ ನಂಬರ್ಸ್ಗೆ ಲಾರ್ಜ್ ನಂಬರ್ಸ್ಗೆ 10 minus 1 equals to 9, 100 minus 1 equals to 99, 1000 minus 1 equals to 999, 10,000 minus 1 equals to 9,999, 1 lakh equals 1 lakh minus 1 equals to 99,999. ಅದಾದ್ಮೇಲೆ 10 lakh minus 1 equals to 1 lakh 99,999. 1 crore minus 1 equals to 99 lakh 99,999. 10 crore minus 1 equals to 9 crore 99 lakh 99,999. ಇದು ಲಾರ್ಜರ್ ನಂಬರ್ಸ್. ಸೊ ಹಾಗಾದ್ರೆ ನಿಮ್ಗೆ ಲಾರ್ಜರ್ ನಂಬರ್ಸ್ಗೆ ಮತ್ತೆ ಲಾರ್ಜರ್ ನಂಬರ್ಸ್ಗೆ ನಿಮ್ಗೆ ಕ್ವಶನ್ಸ್ ನ ಕೊಡ್ತೀನಿ. ಸಾಲ್ವ್ ಮಾಡ್ತೀರಾ ಸಾಲ್ವ್? ಬನ್ನಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಬನ್ನಿ, ಲಾರ್ಜೆಸ್ಟ್ ನಂಬರ್ ಮೇಲೆ ಕ್ವಶನ್ಸ್ ಗಳನ್ನ ನೋಡೋಣ. ಇದು ನೋಟ್ ಮಾಡ್ಕೊಂಡ್ರಾ? ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗಿವ್ 5 examples where the number of things counted would be more than 6 digit number. ಇಂತ 5 examples ಕೊಡು ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಕೌಂಟಿಂಗ್ ನಂಬರ್ಸ್ ನೇ ಬರ್ಬೇಕಲ್ಲಿ. ಅಲ್ಲಿ ನೀವು ಕೌಂಟಿಂಗ್ ನೇ ಮಾಡ್ತಿರ್ಬೇಕು. ಥಿಂಗ್ಸ್ ಗಳನ್ನ ಅಲ್ಲಿ ಕೌಂಟ್ ಆಗಿರ್ಬೇಕು. ಮತ್ತೆ ಆ ನಂಬರ್ಸ್ ನೀವು ಥಿಂಗ್ಸ್ ಗಳನ್ನ ಕೌಂಟ್ ಮಾಡಿ ಕೆಲವೊಂದಿಷ್ಟು ನಂಬರ್ಸ್ ನ ಹೇಳಿರ್ತೀರಲ್ಲ, ಆ ನಂಬರ್ಸ್ ಹೇಗೆ ಇರಬೇಕು? 6 ಡಿಜಿಟ್ ಗಿಂತಲೂ ಹೆಚ್ಚಿರೋ ನಂಬರ್ ಇರಬೇಕು. ಆ ತರ ಕೆಲವೊಂದು 5 ಎಕ್ಸಾಂಪಲ್ಸ್ ಕೊಡು ಅಂತ ಹೇಳಿದ್ದಾರೆ. ಸೊ ಎಕ್ಸಾಂಪಲ್ ಕೊಡಿ ನೋಡೋಣ. ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನ್ ಹೇಳಿದ್ದಾರೆ? ಮೋರ್ ದನ್ 6 ಡಿಜಿಟ್ ಅಂತ ಇರ್ಬೇಕಂತಿದ್ದಾರೆ. ಮೋರ್ ದೆನ್ ಅಂತಾನೆ ಬರೀರಿ, ಇಲ್ಲ ಮೋರ್ ದೆನ್ ಅಂತಾನು ಬರಿಬಹುದು. ಇದು 30 ತಗೋಬೇಡ, 3 ಅಂತ ತಗೋರಿ. ಮೋರ್ ದೆನ್ ಅಂತ ವರ್ಡ್ ತಗೊಂಡ್ರೆ ಇಲ್ಲಿ ನೀವು 6 ಡಿಜಿಟ್ ನಂಬರ್ ನ ತಗೊಂಡ್ರೂ ನಡೀತದೆ. ಮೋರ್ ದೆನ್ ಅಂತ ವರ್ಡ್ ಇಲ್ಲಿ ಯೂಸ್ ಮಾಡಿದ್ರೆ ನೀವು 6 ಡಿಜಿಟ್ ನಂಬರ್ ನ ಇಲ್ಲಿ ಕನ್ಸಿಡರ್ ಮಾಡಬಹುದು. ಒಂದ್ ವೇಳೆ ನೀವು ಇಲ್ಲಿ ಮೋರ್ ದೆನ್ ಅಂತ ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 6 ಡಿಜಿಟ್ ಗಿಂತಲೂ ಹೆಚ್ಚು ಸಂಖ್ಯೆನ ನೀವು 6 ಡಿಜಿಟ್ ಗಿಂತಲೂ ಹೆಚ್ಚು ನಂಬರ್ನ ನೀವು ಇಲ್ಲಿ ತಗೊಂಡಿರ್ಬೇಕು. ಎಕ್ಸಾಂಪಲ್ ಫಸ್ಟ್ ನೋಡೋಣ. 6 ಅಂತ ಒಂದು ರ್ಯಾಂಡಮ್ ಆಗಿ ಡಿಜಿಟ್ ನ ಚೂಸ್ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚು 6 ಡಿಜಿಟ್ಸ್ ಇರೋಕ್ಕಿಂತ ಹೆಚ್ಚು ತಗೊಳ್ಬೇಕು ಇಲ್ಲಿ ನಂಬರ್ನ. ಅದನ್ನ ನಾನು ಒಂದು ಎಕ್ಸಾಂಪಲ್ ಹೇಗೆ ಹೇಳ್ತೀನಿ ಅಂದ್ರೆ, ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ನೀವು ಆ ತರ ಸೆಂಟೆನ್ಸ್ ಅಲ್ಲಿ ನೀವು ಏನ್ ಬೇಕಾದ್ದು ಎಕ್ಸಾಂಪಲ್ಸ್ ನ ನೀವು ಹೇಳ್ಬೋದು ಅಲ್ಲಿ. ಬನ್ನಿ, ಇದು 60 lakh ಅಂತ ತಗೋರಿ. ಅಲ್ಲಿ ಏನ್ ಮಾಡ್ಬೇಕು? ಪೀಪಲ್ ಅಂತ ಬಂತು. ಪೀಪಲ್ ಏನ್ ಮಾಡ್ತಿದ್ದಾರೆ? ಸ್ಟಡಿಂಗ್. ಏನ್ ಮಾಡ್ತಿದ್ದಾರೆ? ಸ್ಟಡಿಂಗ್ ಮಾಡ್ತಿದ್ದಾರೆ. ಏನನ್ನ? ಮ್ಯಾಥಮೆಟಿಕ್ಸ್ ಅಂತ ತಗೋರಿ. ಮ್ಯಾಥಮೆಟಿಕ್ಸ್. 60 lakh people are studying mathematics. ಎಲ್ಲಿ? ಇನ್ U2 ಅಂತ ತಗೋರಿ. 60 lakh people are studying mathematics in YouTube. ಇದು ಒಂದು ಎಕ್ಸಾಂಪಲ್ ಆಯ್ತು. ಇಲ್ಲಿ ಈ ಕಂಡೀಷನ್ ಫಾಲೋ ಆಗ್ತಿದೆ ಅಂತ ನೋಡೋಣ. ಇಲ್ಲಿ 6 ಡಿಜಿಟ್ ಗಿಂತ ಹೆಚ್ಚಿರ್ಬೇಕಂತ ಹೇಳಿದ್ರು. ಇಲ್ಲಿ 60 lakh ಅಂತ ನಾನು ಕೊಟ್ಟೆ. ಇಲ್ಲಿ 60 lakh ಅಂದ್ರೆ ಅದನ್ನ ಹೇಗ್ ಬರೀತಾರೆ?
ಬರ್ದು 60 ಬರ್ದೆ. ಓಕೆ, ಲ್ಯಾಕ್ ಅಂದ್ರೆ ಎಷ್ಟು ಝೀರೋಸ್ ನ ಬರ್ತದೆ, ಎಷ್ಟು ಪ್ಲೇಸಸ್ ಬರ್ಬೇಕಿಲ್ಲಿ. ಲ್ಯಾಕ್ ಅಂದ್ರೆ ಇಲ್ಲಿ 1000 ಪ್ಲೇಸ್ ಒಂದು ಬರ್ಬೇಕು. ಇಲ್ಲಿ ಲ್ಯಾಕ್ ಪ್ಲೇಸ್ ಬಂದಿದೆ. ಈಗ ನೆಕ್ಸ್ಟ್ 1000 ಬರ್ಬೇಕು. ಅದಾದ್ಮೇಲೆ 100 ಟೆನ್ಸ್ ಒನ್ಸ್. ಇಲ್ಲಿ ಒನ್ಸ್, ಟೆನ್ಸ್, 100, 1000, 10,000, ಲ್ಯಾಕ್, 10 ಲ್ಯಾಕ್ ಅಂದ್ರೆ 60 ಲ್ಯಾಕ್. 60 ಲ್ಯಾಕ್ ಆಯ್ತು. ಇದು 60 ಲ್ಯಾಕ್. ಇದು 60 ಲ್ಯಾಕ್ ಮೋರ್ ದೆನ್ 6 ಡಿಜಿಟ್ ಅಂತ ಇದೆ. ಕಂಡೀಷನ್ ಫಾಲೋ ಆಗ್ತಿದೆ. 6 ಡಿಜಿಟ್ ಗಿಂತಲೂ ಹೆಚ್ಚಿದೆ. ಇಲ್ಲಿ ಎಷ್ಟು ಡಿಜಿಟ್ಸ್ ಇವೆ? 1 2 3 4 5 6 7. ಇಲ್ಲಿ 7 ಡಿಜಿಟ್ಸ್ ಇದೆ. ಹಾಗಾದ್ರೆ ಈ 7 ಡಿಜಿಟ್ಸ್ ಅನ್ನೋ ನಂಬರ್ 6 ಡಿಜಿಟ್ ಗಿಂತಲೂ ದೊಡ್ಡದಿದೆ ತಾನೆ? ದೊಡ್ಡದಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಕಂಡೀಷನ್ ಇದು ಅಪ್ಲೈ ಆಯ್ತು ಇಲ್ಲಿ ಕಂಡೀಷನ್. ಸೊ ನೆಕ್ಸ್ಟ್ ಇಲ್ಲಿ ಥಿಂಗ್ಸ್ ಅಂತ, ಕೌಂಟಿಂಗ್ ಥಿಂಗ್ಸ್ ಅಂತ ಬಂದಲ್ಲಿ ಇಲ್ಲಿ ಪೀಪಲ್ಸ್ ಅಂತ ಬಂದಿದೆ. ಪೀಪಲ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್ ಅಂತ ಬಂತಿಲ್ಲಿ. ಎದ್ರೊಳಗ? ಯೂಟ್ಯೂಬ್ ಒಳಗ. ಸೊ ಕೌಂಟಿಂಗ್ ಥಿಂಗ್ಸ್ನು ಬಂತು ಮತ್ತೆ ಈ ಕಂಡೀಷನ್ ಫಾಲೋನು ಆಯ್ತು. ಈ ತರ ನೀವು ಎಕ್ಸಾಂಪಲ್ಸ್ ಕೊಡ್ತೀರಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದು ಫಸ್ಟ್ ಎಕ್ಸಾಂಪಲ್. ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಎಕ್ಸಾಂಪಲ್ ಏನಿದೆ? ಸೆಕೆಂಡ್ ಎಕ್ಸಾಂಪಲ್ 10 crores people downloaded the game. ಯಾವ ಗೇಮು? ಕಾಲ್ ಆಫ್ ಡ್ಯೂಟಿ ಅಂತ ತಗೋರಿ. ಚಿಲ್ಡ್ರನ್ಸ್ ಗೇಮ್ ಆಡ್ತೀರಾ ನೀವು ಎಲ್ಲರೂ? ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೇಕು ಇದು ಗೇಮ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಷ್ಟು ಪೀಪಲ್ಸ್ ಈ ಗೇಮ್ ನ ಡೌನ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ಪೀಪಲ್ಸ್? 10 crore ಅಂತ ಹೇಳಿದ್ದಾರೆ. 10 crore ಪೀಪಲ್ಸ್ ಡೌನ್ಲೋಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಗೇಮ್ ಅನ್ನ? ಕಾಲ್ ಆಫ್ ಡ್ಯೂಟಿ. ಸೊ ಇದು ಎಕ್ಸಾಂಪಲ್ ಆಗ್ತದೆ ಅಂತ ನೋಡೋಣ. ಈ ಕೊಟ್ಟಿರೋ ಕಂಡೀಷನ್ಸ್ಗೆ ಇದು ಎಕ್ಸಾಂಪಲ್ ಆಗ್ತದೆ ಅಂತ ನೋಡೋಣ. 10 crore ಅನ್ನ ಹೇಗೆ ಬರಿತೀವಿ? 10 crore ನ ಹೇಗೆ ಬರಿತೀವಿ ಹೇಳಿ ನೋಡೋಣ. ಎಷ್ಟು ಡಿಜಿಟ್ಸ್ ಬರ್ತದೆ 10 crore ಅಲ್ಲಿ? ಒಂದ್ ಕೆಲಸ ಮಾಡೋಣ. ಹೇಗೆ ಅಂದ್ರೆ ಒನ್ಸ್ ಪ್ಲೇಸ್ ಇಂದ ಡಿಜಿಟ್ ನ ಫಿಲ್ ಮಾಡ್ತಾ ಹೋಗೋಣ. ಝೀರೋನೇ ಫಿಲ್ ಮಾಡಬೇಕು. 10 crore ಅಂತ ಬಂದಿದೆ. ಇಲ್ಲಿ ಬೇರೆ ಯಾವ ನಂಬರ್ನು ಬಂದಿಲ್ಲ. ಇಲ್ಲಿ ಮುಂದೆಲ್ಲ ಝೀರೋನೇ ಆಗ್ತದೆ. ಸೊ ಝೀರೋನ ಹಾಕೊಳ್ಳೋಣ. ಒನ್ಸ್ ಪ್ಲೇಸ್ ಅಲ್ಲಿ ಟೆನ್ಸ್, 100, 1000, 10,000, ಲ್ಯಾಕ್, 10 ಲ್ಯಾಕ್, crore, 10 crore. Ones, tens, 100, 1000, 10,000, lakh, 10 lakh, crore, 10 crore. ಅಂದ್ರೆ 10 crore ಆಯ್ತು. ಇದಕ್ಕೆ ಕಾಮರ್ಸ್ ಕೊಡಿ ನೋಡೋಣ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಕಾಮರ್ಸ್ ನ ಹಾಕಿ. ಇಲ್ಲಿ 3 ಡಿಜಿಟ್ ಆದ್ಮೇಲೆ ನೆಕ್ಸ್ಟ್ ಎಲ್ಲ 2 ಡಿಜಿಟ್ಸ್ ಆದ್ಮೇಲೆ 2 ಡಿಜಿಟ್ಸ್ ಆದ್ಮೇಲೆ ಕಾಮರ್ಸ್ ನ ಕೊಟ್ವಿ. ಇದು 10 crore ಆಯ್ತು. 10 crore. ಹಾಗಾದ್ರೆ ಕೌಂಟ್ ಮಾಡಿ ಇಲ್ಲಿ ಡಿಜಿಟ್ ಎಷ್ಟಿವೆ ಅಂತ. 1 2 3 4 5 6 7 8 9 ಡಿಜಿಟ್ಸ್ ಇವೆ. 9 ಡಿಜಿಟ್ ಇರೋ ನಂಬರ್ ಇದೆ ಇದು. ಇದು 6 ಡಿಜಿಟ್ ಗಿಂತಲೂ ಲಾರ್ಜ್ ಇದೆ ಅಲ್ವಾ? ಲಾರ್ಜ್ ಇದೆ. ಎಸ್, ರೈಟ್ ಅಂತ ಹಾಕ್ಬೇಕಿಲ್ಲಿ. 6 ಡಿಜಿಟ್ ಗಿಂತಲೂ ಲಾರ್ಜ್ ಇದೆ. ಲಾರ್ಜ್ ಇದೆ ಅಂದ್ರೆ ಇದು ಈ ಕ್ವಶನ್ ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ? ಥರ್ಡ್ ಎಕ್ಸಾಂಪಲ್. ಇಲ್ಲಿ 5 ಎಕ್ಸಾಂಪಲ್ ಕೊಡು ಅಂದಿದ್ದಾರೆ. ನಾನು ಇಲ್ಲಿ ನಿಮ್ಗೆ 3 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಇನ್ನ 2 ಎಕ್ಸಾಂಪಲ್ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡೋಣ. ಥರ್ಡ್ ಎಕ್ಸಾಂಪಲ್ ಏನಿದೆ ಅಂದ್ರೆ ಅಬೌಟ್ 100
122 million people watch YouTube every day. ಇದೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಷ್ಟು ಪೀಪಲ್ಸ್ ಎಷ್ಟು 122 ಮಿಲಿಯನ್ ಪೀಪಲ್ಸ್ ಏನ್ ಮಾಡ್ತಿದ್ದಾರೆ, ವಾಚ್ ಮಾಡ್ತಿದ್ದಾರೆ. ಏನನ್ನ? ಯೂಟ್ಯೂಬ್. ವಾಚ್ ಅಂದ್ರೆ ನೋಡೋದು. ಏನ್ ನೋಡ್ತಿದ್ದಾರೆ? ಯೂಟ್ಯೂಬ್ ಅನ್ನ ನೋಡ್ತಿದ್ದಾರೆ. ಡೈಲಿ ಏನ್ ಮಾಡ್ತಿದ್ದಾರೆ? ಯೂಟ್ಯೂಬ್ ಅನ್ನ ನೋಡ್ತಿದ್ದಾರೆ. ಎಷ್ಟು ಜನ? ಇದು ಎಕ್ಸಾಂಪಲ್ ಇದೆ ಇಲ್ವಾ ಅಂತ ಚೆಕ್ ಮಾಡೋಣ. ಈ ಕಂಡೀಷನ್ ಅಪ್ಲೈ ಆಗ್ತಿದೆ ಇಲ್ವಾ ಅಂತ ಚೆಕ್ ಮಾಡೋಣ. ಬನ್ನಿ. 1 ಮಿಲಿಯನ್ ನಾವು ಹೇಗೆ ಬರಿತೀವಿ? ಇದು 122 ಅಂತ ಕೊಟ್ಟಿದ್ದಾರೆ ಮಿಲಿಯನ್. ಇದು ಮಿಲಿಯನ್ ಪ್ಲೇಸ್ ಅಲ್ಲಿ 122 ಅಂತ ಆಯ್ತು. ಮಿಲಿಯನ್ ಆದ್ಮೇಲೆ ಯಾವ್ದು ಬರ್ತದೆ? ಮಿಲಿಯನ್ ಕಿಂತ ಮೊದಲು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಲ್ಲಿ ಕೊಟ್ಟಿದ್ದೆ ನಾನು. ಬೇಸಿಕ್ಸ್ ವಿಡಿಯೋಸ್ ನೋಡಿದ್ದೀರಿ ತಾನೆ? ಆ ಬೇಸಿಕ್ಸ್ ವಿಡಿಯೋಸ್ ಅಲ್ಲಿ ನಾನು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ಕೊಟ್ಟಿದ್ದೆ. ಯಾವುದು? ಇಂಟರ್ನ್ಯಾಷನಲ್ ಸಿಸ್ಟಮ್ದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ಕೊಟ್ಟಿದ್ದೆ. ಇಂಟರ್ನ್ಯಾಷನಲ್ ಸಿಸ್ಟಮ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ಗೆ ಹೋಗಿ ಇಲ್ಲಿ ಒನ್ಸ್, ಟೆನ್ಸ್, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್ ಅಂತ ಚಾರ್ಟ್ ಕೊಟ್ಟಿದೆ ತಾನೆ? ಹಾಗಾದ್ರೆ ಇಲ್ಲಿ ಫಸ್ಟ್ ಮಿಲಿಯನ್ ಆಯ್ತು. ಮಿಲಿಯನ್ ಅಲ್ಲಿ ಇಷ್ಟು ಕೊಟ್ಟಿದ್ದಾರೆ ನಂಬರ್. ಸೊ ಮುಂದೆ ಎಲ್ಲ ಯಾವ ಡಿಜಿಟ್ಸ್ ಕೊಟ್ಟಿಲ್ಲ. ಸೊ ನಾವ್ ಏನ್ ಮಾಡ್ಬೇಕಲ್ಲಿ? ಝೀರೋಸ್ ನ ಪುಟ್ ಮಾಡ್ಬೇಕು. ಥೌಸಂಡ್ಸ್ ಇಲ್ಲಿ 100,000, 10,000, 1000 ಆಯ್ತು. ಅದಾದ್ಮೇಲೆ ಮತ್ತೆ ಕಾಮಾ ಕೊಡ್ಬೇಕು. ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಕಾಮರ್ಸ್ ನ ಪುಟ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ? 100, 10,000. ಇದೇನಾಯ್ತು? 122 ಮಿಲಿಯನ್. ಇದು ಇಷ್ಟಾಯ್ತು. ಹಾಗಾದ್ರೆ ಇಲ್ಲಿ ಡಿಜಿಟ್ಸ್ ಎಷ್ಟಿವೆ ನೋಡಿ ನೋಡೋಣ. 1 2 3 4 5 6 7 8 9 ಡಿಜಿಟ್ಸ್ ಇವೆ. 9 ಡಿಜಿಟ್ಸ್ ಇವೆ ಅಂತ ಇದೆ ಅಂದ್ರೆ ಇದಕ್ಕಿಂತ ಲಾರ್ಜ್ ಆಯ್ತು. ಸೊ ಇದು ಕಂಡೀಷನ್ ಅಪ್ಲೈ ಆಯ್ತು ಇಲ್ಲಿ. ಇದೊಂದು ಎಕ್ಸಾಂಪಲ್ ನೋಟ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಎಕ್ಸಾಂಪಲ್ ಏನಿದೆ ಅಂದ್ರೆ 10 crore people downloaded the game Call of Duty. ಈ ಗೇಮ್ ಅನ್ನ ಇಷ್ಟು ಪೀಪಲ್ಸ್ ಡೌನ್ಲೋಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿಲ್ಲ ನಿಮ್ಗೆ, ನಾನೇ ಇದು ರ್ಯಾಂಡಮ್ ಆಗಿ ಎಕ್ಸಾಂಪಲ್ಸ್ ನ ನಿಮ್ಗೆ ಹೇಳ್ತಿದ್ದೇನೆ. ನಿಮ್ಗೆ ಜಸ್ಟ್ ಬುಕ್ ಅಲ್ಲಿ ಕ್ವಶನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಇದು ಎಕ್ಸಾಂಪಲ್ಸ್ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೇನೆ. ಅಬೌಟ್ 122 ಮಿಲಿಯನ್ ಪೀಪಲ್ಸ್ ವಾಚ್ ಯೂಟ್ಯೂಬ್ ಎವ್ರಿ ಡೇ. ಇಷ್ಟು ಜನ ಎವ್ರಿ ಡೇ ಯೂಟ್ಯೂಬ್ ನೋಡ್ತಿದ್ದಾರೆ. ಇಷ್ಟು ಜನ ಎವ್ರಿ ಡೇ ಯೂಟ್ಯೂಬ್ ಅನ್ನ ನೋಡ್ತಿದ್ದಾರೆ. ಇಷ್ಟು ಜನ ಗೇಮ್ ಅನ್ನ ಡೌನ್ಲೋಡ್ ಮಾಡಿದ್ದಾರೆ. ನೋಡಿ, ಇದೊಂದು ಎಕ್ಸಾಂಪಲ್ ಆಯ್ತು. ಇನ್ ನೆಕ್ಸ್ಟ್ ಎಕ್ಸಾಂಪಲ್ ಈಗ 3 ಅದು. ನೆಕ್ಸ್ಟ್ ಇನ್ನ 2 ಎಕ್ಸಾಂಪಲ್ಸ್ ನೋಡೋಣ. ನೆಕ್ಸ್ಟ್ ಇನ್ನ ಎಕ್ಸಾಂಪಲ್ಸ್ ಸ್ವಲ್ಪ ಸಣ್ಣ ಎಕ್ಸಾಂಪಲ್ಸ್ ತಗೊಳ್ಳೋಣ. ನಿಮ್ಗೆ ಹೇಳಿ ನೋಡೋಣ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದೇನೆ ಅಂದ್ರೆ 36 crore ಪೀಪಲ್ಸ್ ಈಟ್ ಸ್ಟ್ರಾಬೆರಿ ಎವ್ರಿ ಡೇ. ಇದು ಗ್ರೇಟರ್ ದೆನ್ 6 ಡಿಜಿಟ್ ನಂಬರ್ ಆಗ್ತದೆ ಇಲ್ಲ ಅಂತ ನೋಡೋಣ. ಬನ್ನಿ, ಏನ್ ಕೊಟ್ಟಿದ್ದೇನೆ ಇಲ್ಲಿ? 36 crore ಪೀಪಲ್ಸ್. ಇಲ್ಲಿ ಥಿಂಗ್ಸ್ ಅಂತ ಕೌಂಟಿಂಗ್ ಆಗ್ತಿದೆ. ಮತ್ತೆ ಈ ಡಿಜಿಟ್ ಇದು ಕೊಟ್ಟಿರೋ ನಂಬರ್, ಈ ನಂಬರ್ ಇದೆ ಅಲ್ವಾ, ಅದು 6 ಡಿಜಿಟ್ ಮೇಲೆ ಬರ್ತದೆ ಇಲ್ಲ ಅಂತ ನೋಡೋಣ. 36 crore ಅಂತ ಅಂದಿದ್ದಾರೆ. ಆಲ್ರೆಡಿ ಇದು ಕ್ರೋರ್ ಪ್ಲೇಸ್ ಅಲ್ಲಿ ಇದೆ. ಕ್ರೋರ್ ಅದಕ್ಕಿಂತ ಮೊದಲು ಬರೋದು ಲ್ಯಾಕ್, ಅದಕ್ಕಿಂತ ಮೊದಲು ಬರೋದು 1000.
1000, ಅದಕ್ಕಿಂತ ಮೊದಲು 100 ಟೆನ್ಸ್ ಒನ್ಸ್. ಇದು ಎಷ್ಟು ಡಿಜಿಟ್ ಇವೆ ಚೆಕ್ ಮಾಡೋಣ. 1 2 3 4 5 6 7 8 9. 9 ಡಿಜಿಟ್ಸ್ ಇವೆ. 9 ಗ್ರೇಟರ್ ದೆನ್ 6 ಡಿಜಿಟ್ ನಂಬರ್ ಇದೆ. ಸೊ ಇದು ಎಕ್ಸಾಂಪಲ್ ಆಗ್ತದೆ. ಇದು ಎಕ್ಸಾಂಪಲ್ ನೋಡೋಣ. ಮೋರ್ ದೆನ್ 7 lakh ಅಂತ ಅಂದಿದ್ದಾರೆ. ಇಲ್ಲಿ ಬೇರೆ ತರಾನೇ ಕ್ವಶನ್ಸ್ ಬಂದಿದೆ. ಸಾರಿ, ಇಲ್ಲಿ ಬೇರೆ ತರ ಎಕ್ಸಾಂಪಲ್ ಇದೆ ಮತ್ತೆ ಇಲ್ಲಿ ಬೇರೆ ತರ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ 36 crore ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ 6 ಡಿಜಿಟ್ ಲಾರ್ಜ್ 6 ಡಿಜಿಟ್ ಗಿಂತಲೂ ದೊಡ್ಡ ನಂಬರ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 6 ಡಿಜಿಟ್ ಇರೋ ನಂಬರ್ನೇ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ವರ್ಡ್ ಹಾಕಿದ್ದಾರೆ. ಹೆಚ್ಚಿದೆ ಅಂತ ಹೇಳೋದಿಕ್ಕೆ ವರ್ಡ್ ಹಾಕಿದ್ದಾರೆ ಮೋರ್ ದೆನ್ ಅಂತ. ಇಲ್ಲಿ ಡೈರೆಕ್ಟ್ 36 crore ಅಂತ ದೊಡ್ಡ ಡೈರೆಕ್ಟ್ 36 crore ಅಂತ ನಂಬರ್ ತಗೊಂಡಿದ್ದಾರೆ. ಇದು 9 ಡಿಜಿಟ್ ಇದೆ, 6 ಡಿಜಿಟ್ ಗಿಂತಲೂ ಲಾರ್ಜ್ ಇದೆ. ಆದ್ರೆ ಇಲ್ಲಿ ಎಕ್ಸಾಂಪಲ್ ಏನಿದೆ ಅಂದ್ರೆ ಮೋರ್ ದೆನ್ ಅಂತ ವರ್ಡ್ ಅಲ್ಲಿ ಹೇಳಿದ್ದಾರೆ. ಇಲ್ಲಿ 6 ಡಿಜಿಟ್ ಇರೋ ನಂಬರ್ನೇ ತಗೊಂಡಿದ್ದಾರೆ ಇಲ್ಲಿ. ಆದ್ರೆ ಮೋರ್ ದೆನ್ ಅಂತ ಅಂತಾರೆ. ಮೋರ್ ದೆನ್ ಅಂದ್ರೆ ಇದ್ರಕ್ಕಿಂತಲೂ ಹೆಚ್ಚು. 6 ಡಿಜಿಟ್ ಇರೋದಕ್ಕಿಂತಲೂ ಹೆಚ್ಚು. 6 ಡಿಜಿಟ್ ಇರೋದಕ್ಕಿಂತಲೂ ಹೆಚ್ಚು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದು ಹೆಚ್ಚು ಬತ್ತಂದ್ರೆ ಕಂಡೀಷನ್ ಅಪ್ಲೈ ಆಯ್ತು. ಸೊ ಇವು 5 ಎಕ್ಸಾಂಪಲ್ಸ್ ಇದೆ. ನೋಟ್ ಮಾಡ್ಕೊಳ್ಳಿ. ಇವು 5 ಎಕ್ಸಾಂಪಲ್ ನ ನೋಟ್ ಮಾಡ್ಕೊಳ್ಳಿ. ಫಟಾಫಟ್ ನೋಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ 5 ಎಕ್ಸಾಂಪಲ್ಸ್ ಕೊಟ್ಟೆ. ಸೊ ನೀವೇನ್ ಮಾಡ್ಬೇಕು, ಇನ್ನು 5 ಎಕ್ಸಾಂಪಲ್ಸ್ ನ ನೀವೇ ಓನ್ ಆಗಿ ಥಿಂಕ್ ಮಾಡಿ ಬರೀಬೇಕು. ಸ್ಮಾಲ್ ಎಕ್ಸಾಂಪಲ್ಸ್ ನ ಬರೀರಿ. ಅಷ್ಟೇ ಟಫ್ ಇರೋದು ಬರಿಬೇಡ್ರಿ. ಸ್ಮಾಲ್ ಇರೋದನ್ನ ಬರೀರಿ. ನಂಬರ್ಸ್ ಮಾತ್ರ ನೀವು ಹೀಗೆ ಲಾರ್ಜ್ ನಂಬರ್ ಏನ್ ತಗೋತೀರಿ ತಗೋರಿ. ಬಟ್ 6 ಡಿಜಿಟ್ ಗಿಂತಲೂ ಹೆಚ್ಚಿರ್ಬೇಕು. ಅಂದ್ರೆ ಲ್ಯಾಕ್ ಪ್ಲೇಸ್ ಅಲ್ಲಿ ಬರೋದೆಲ್ಲ 6 ಡಿಜಿಟ್ ಆಗ್ತದೆ. ಲ್ಯಾಕ್ ಪ್ಲೇಸ್ ಅನ್ನ ಬಿಟ್ಟು ಮುಂದೆ ಇರೋ ಪ್ಲೇಸ್ ಯಾವ ಬೇಕಾದ ನಂಬರ್ಸ್ ತಗೊಂಡು ಎಕ್ಸಾಂಪಲ್ಸ್ ನ ನೀವೇ ಓನ್ ಆಗಿ ಬರೀರಿ. ನಿಮ್ಮ ಮೈಂಡ್ ಅಲ್ಲಿ ಎಷ್ಟು ಬರ್ತದೆ ಅಷ್ಟು ಥಿಂಕ್ ಮಾಡಿ ಎಕ್ಸಾಂಪಲ್ಸ್ ನ ನೀವೇ ಬರಿತೀರಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಬನ್ನಿ ನೆಕ್ಸ್ಟ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಇದೆ. ನಿಮ್ಗೆ ನೀವೇ ಹೇಳ್ತೀರಾ ಅದರ ಆನ್ಸರ್ ನಂಗೆ. ಸೊ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್. ಸ್ಟಾರ್ಟಿಂಗ್ ಫ್ರಮ್ ದ ಗ್ರೇಟೆಸ್ಟ್ 6 ಡಿಜಿಟ್ಸ್ ನಂಬರ್. ಏನ್ ಮಾಡಂತಿದ್ದಾರೆ ಇಲ್ಲಿ? 6 ಡಿಜಿಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ರಿ ಅಂತಾರೆ. 6 ಡಿಜಿಟ್ ಯಾವುದು? ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಂದಿದ್ದಾರೆ. ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಯಾವುದು? ರೈಟ್. ಯಾವುದು? 6 times 9 ಅನ್ನ ಬರೆಯೋದು. ಇದನ್ನ ರೀಡ್ ಹೇಗೆ ಮಾಡ್ತಾರೆ? 9,99,999. ಇದು ಈ ನಂಬರ್ ಇಂದ ಸ್ಟಾರ್ಟ್ ಮಾಡಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ರೈಟ್ ದ ಪ್ರೀವಿಯಸ್ 5 ನಂಬರ್ಸ್. ಪ್ರೀವಿಯಸ್ ಅಂದ್ರೆ ಮೊದಲು ಅಂತ ಅರ್ಥ ಆಗ್ತದೆ. ಪ್ರೀವಿಯಸ್ 5 ನಂಬರ್ಸ್ ಅಂದ್ರೆ ಈ ನಂಬರ್ಗಿಂತ ಮೊದಲು 5 ನಂಬರ್ಸ್ ಇದೆ ಅಲ್ವಾ, ಅದನ್ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ಈ ನಂಬರ್ಗಿಂತ ಮೊದಲು ಏನ್ ನಂಬರ್ಸ್ ಇದಾವೆ ಅಲ್ಲ, ಅವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆಯೋಣ. ಬನ್ನಿ. ಇದು 6 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಇಲ್ಲಿಂದ ಇದಕ್ಕಿಂತ ಹಿಂದೆ ಇರೋ ನಂಬರ್, ಸ್ವಲ್ಪ ಹಿಂದೆ ಇರೋದು ಯಾವುದು? 5 times 9 ಬರ್ದು 8. ಅದಾದ್ಮೇಲೆ ಅದಕ್ಕಿಂತ ಸ್ಮಾಲ್ 5 times 9, ಅದಾದ್ಮೇಲೆ 7. ಇಲ್ಲಿ
ಮತ್ತೆ 5 ಟೈಮ್ಸ್ 9 ಬರಿಬೇಕು. ಅದಾದ್ಮೇಲೆ 6. ಹೀಗೆ ಎಷ್ಟು ಮೊದ್ಲಿನ ಎಷ್ಟು ನಂಬರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂದಿದ್ದಾರೆ? 5. ಎಷ್ಟಾದ್ರು ಈಗ? 1 2 3. ಇನ್ನ 2 ನಂಬರ್ಸ್ ನ ಬರೆಯೋಣ. 9 9 9 9 9. 5 ಟೈಮ್ಸ್ 9. ಅದಾದ್ಮೇಲೆ 5. ಎಷ್ಟದು? 4. ಮತ್ತೆ 5 ಟೈಮ್ಸ್ 9. ಅದಾದ್ಮೇಲೆ 4. ಈ ತರ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾನೆ. ಇದು ಡಿಸೆಂಡಿಂಗ್ ಆರ್ಡರ್. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದು? 9,99,999. ಅದಾದ್ಮೇಲೆ ಇದಕ್ಕಿಂತಲೂ ಮೊದಲು ಇರುವ ನಂಬರ್ಸ್, ಮೊದಲಿರೋವು ಯಾವ್ಯಾವು? ಮೊದಲು 5 ನಂಬರ್ಸ್ ಇದಾವೆ. ಅವು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ಅವು ಯಾವ 5 ನಂಬರ್ಸ್? 9,99,998 ಮತ್ತೆ 9,99,997, 9,99,996, 9,99,995. ಅದಾದ್ಮೇಲೆ ಲಾಸ್ಟ್ಗೆ ಬರೋದು 9,99,994. ಇದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದೆ. ಗ್ರೇಟೆಸ್ಟ್ ಯಾವ್ದಂತ ಹೇಳಿದ್ದಾರೆ? ಇದರಲ್ಲಿ ಗ್ರೇಟೆಸ್ಟ್ ಯಾವುದು? ಗ್ರೇಟೆಸ್ಟ್ ಯಾವುದು? 9,000. ಇದು 9,99,999. ಇದು ಗ್ರೇಟೆಸ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂದಿದ್ದಾರೆ. ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮೊದಲು ಇರೋ 5 ನಂಬರ್ಸ್ ನ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲು 5 ನಂಬರ್ಸ್ ಇದಾವೆಲ್ಲ ಅವು ಎಲ್ಲವನ್ನ ನಾನು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದೆ. ಇದು ಯಾವ ಆರ್ಡರ್ ಇದೆ? ಇಲ್ಲಿ ನಾನು ಬರ್ದಿರೋದು ಡಿಸೆಂಡಿಂಗ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೀವೇ ಸಾಲ್ವ್ ಮಾಡ್ತೀರಾ? ಇದೇ ತರ ಇದೆ, ಸೇಮ್ ಇದೇ ತರ ಇದೆ, ಸೇಮ್ ಇದೆ. ನೀವು ಸಾಲ್ವ್ ಮಾಡ್ಬೇಕು. ಇಲ್ಲಿ ಗ್ರೇಟೆಸ್ಟ್ ಕೇಳಿದ್ದಾರೆ, ಅಲ್ಲಿ ಸ್ಮಾಲೆಸ್ಟ್ ಕೇಳಿದ್ದಾರೆ. ಸ್ಮಾಲೆಸ್ಟ್ ನೀವು ಸಾಲ್ವ್ ಮಾಡ್ತೀರಾ? ಇದು 9999 ಬರೋದೆಲ್ಲ ಗ್ರೇಟೆಸ್ಟ್ ಆಯ್ತು. ಸ್ಮಾಲೆಸ್ಟ್ ಬರ್ತಂದ್ರೆ 1 ಮುಂದೆ 000 ಬರ್ತವೆ. ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ಮಾಡ್ತೀರಾ? ತಗೊಳ್ಳಿ ಕ್ವಶನ್. ನೆಕ್ಸ್ಟ್ ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ. 8 digits number. Write the next 5 numbers in ding 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 ding. Starting from the next question nodana. Starting from the smallest 8 digit numbers. Write the next 5 numbers in ascending order and read them. ಏನ್ ಹೇಳಿದ್ದಾರೆ ಇಲ್ಲಿ? ಸ್ಟಾರ್ಟ್ ಮಾಡಂದರೆ ಯಾವ ನಂಬರ್ ಇಂದ? ಸ್ಮಾಲೆಸ್ಟ್ ನಂಬರ್ ಇಂದ. ಯಾವ ಡಿಜಿಟ್? 8 ಡಿಜಿಟ್ ಇರೋ ಸ್ಮಾಲೆಸ್ಟ್ ನಂಬರ್. ಆಮೇಲೆ ಏನ್ ಮಾಡಂದಿದ್ದಾರೆ? 8 ಡಿಜಿಟ್ ಇರೋ ಸ್ಮಾಲೆಸ್ಟ್ ನಂಬರ್ ಯಾವುದು ಹೇಳಿ ನೋಡೋಣ. 8 ಡಿಜಿಟ್ ಇರೋದು 1 ಬರಿಬೇಕು. 1 ಹಿಡ್ದೆ 8 ಡಿಜಿಟ್ಸ್ ನ ಇಲ್ಲಿ ಬರಿಬೇಕು ನಾವು. 1 2 3 4 5 6 7 8. 8 ಡಿಜಿಟ್ ಅದು. 8 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇದು. ಇದರಿಂದ ಸ್ಟಾರ್ಟ್ ಮಾಡಂದಿದ್ದಾರೆ. ಆಮೇಲೆ ಇದ್ರ ಮುಂದೆ ಇರೋ 5 ನಂಬರ್ಸ್ ಬರಿ ಅಂದಿದ್ದಾರೆ. ಹೇಗೆ? ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಈ ನಂಬರ್ ಇಂದ ಸ್ಟಾರ್ಟ್ ಮಾಡಂದಿದ್ದಾರೆ. ಈ ನಂಬರ್ಗಿಂತ ಮುಂದೆ 5 ನಂಬರ್ಸ್ ಬರ್ತದೆ. ಯಾವ್ಯಾವು? ಇಲ್ಲಿ 0 ತೆಗೆದು ಈ ಪ್ಲೇಸ್ ಅಲ್ಲಿ 1 ಬರ್ತದೆ. ಅದಾದ್ಮೇಲೆ ಈ ಪ್ಲೇಸ್ ಅಲ್ಲಿ 2 ಬರ್ತದೆ. ಅದಾದ್ಮೇಲೆ ಈ ಪ್ಲೇಸ್ ಅಲ್ಲಿ 3 ಬರ್ತದೆ. ಅದಾದ್ಮೇಲೆ ಇಲ್ಲಿ 4. ಹೀಗೆ 5 ನಂಬರ್ಸ್ ಇದೆ.
5 ನಂಬರ್ಸ್ ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿ ಅಂತ ಹೇಳಿದ್ದಾರೆ, ಏರಿಕೆ ಕ್ರಮದಲ್ಲಿ ಬರಿ ಅಂತ ಹೇಳಿದ್ದಾರೆ. ಬರೆಯೋಣ ಬನ್ನಿ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡಂದಿದ್ದಾರೆ. ಸೊ ಇದನ್ನ ಬರ್ದೆ, ಅದಾದ್ಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ? 1. ಇಲ್ಲಿ ನೀವು ಎಷ್ಟು 0 ಕೊಟ್ಟಿದ್ದೀರಾ? 6 ಕೊಟ್ಟಿದ್ದೀರಾ. ಇಲ್ಲಿ ಎಷ್ಟು ಕೊಡ್ಬೇಕು? 5 ಕೊಡ್ಬೇಕು. 5 ಕೊಟ್ಟು ಮುಂದೆ 1 ಬರಿಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಂಬರ್ ಇದು. ಅದಾದ್ಮೇಲೆ ಇಲ್ಲಿ ಕಾಮನ ಹಾಕ್ಬೇಕು. ಅದಾದ್ಮೇಲೆ 1 ಬರಿಬೇಕು, ಮತ್ತೆ 5 0 ಹಾಕ್ಬೇಕು. ಅದಾದ್ಮೇಲೆ 2 ಬರಿಬೇಕು, ಮತ್ತೆ ಕಾಮ ಕೊಡ್ಬೇಕು, 1 ಬರಿಬೇಕು, 5 0ನ ಹಾಕ್ಬೇಕು, 3 ಬರಿಬೇಕು, ಮತ್ತೆ ಕಾಮ ಕೊಡ್ಬೇಕು, 5 zeros ನ ಹಾಕ್ಬೇಕು, 4 ಬರಿಬೇಕು. 1 2 3 4. ಇನ್ನ ಲಾಸ್ಟ್ ಒಂದು ಯಾವುದು? 5. ಇದು ಅಸೆಂಡಿಂಗ್ ಆರ್ಡರ್. ಇದನ್ನ ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದೆ. ಯಾವ ನಂಬರ್ ಇಂದ? 8 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿ 5 ತನ 8 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ದೆ ಮುಂದೆ ಕಂಟಿನ್ಯೂ ಆಗಿ ಇಲ್ಲಿ 5 ತನ ಬರ್ದೇನೆ ನಾನು ಡಿಜಿಟ್ಸ್. ಇದು ಅಸೆಂಡಿಂಗ್ ಆರ್ಡರ್. ಇದು ಅರ್ಥ ಆಯ್ತಾ ನಿಮ್ಗೆ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಇದು ಅರ್ಥ ಆಯ್ತಾ ನಿಮ್ಗೆ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಫಟಾಫಟ್ ನೋಟ್ ಮಾಡ್ಕೊಳ್ಳಿ. ಇದು ಫಾಸ್ಟ್ ಆಗಿ ನೋಟ್ ಮಾಡ್ಕೋಬೇಕು. ಡೋರೆಮೋನ್ ತರ ನೋಟ್ ಮಾಡ್ಕೊಂಡ್ರೆ ಫಾಸ್ಟ್ ಆಗಿ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ನಿಮಗೆ ನಾನು ಹೇಳಿರೋ ಕ್ಲಾಸ್ನ ಇಷ್ಟ ಆದರೆ ನೀವು ಏನು ಮಾಡಿ, ನನ್ನ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ಲೇಲಿಸ್ಟಲ್ಲಿ ಹೋಗಿ ವಿಡಿಯೋಸ್ನ ಸೇವ್ ಮಾಡಿಟ್ಕೊಂಡು ಡೈಲಿ ವಿಡಿಯೋಸ್ನ ನೋಡಿ, ರಿವೈಸ್ ಮಾಡ್ಕೋತೀರಿ, ಕ್ವಶನ್ ಸಾಲ್ವ್ ಮಾಡಿ. ನಿಮಗೆ ನಾನು ಹೇಳೋ ಕ್ಲಾಸಸ್ ಇಷ್ಟ ಆದರೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.